ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಹಬ್ಬ ಅಂದ್ರೆ ತುಂಬಾನೇ ಸ್ಪೆಷಲ್. ಅದರಲ್ಲೂ ತವ್ರ ಮನೆಯಿಂದ ಬಾಗಿನ ಬರುತ್ತಲ್ವಾ, ಅದು ಇನ್ನೊಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಮುಂದೆನೆ ಗಣೇಶನ ಕೂರಿಸ್ತಾ ಇದ್ರು. ಗಣೇಶ ಹಬ್ಬದಲ್ಲೆಲ್ಲ 9 ದಿನ 11 ದಿನ ಈ ತರ ಕೂರಿಸ್ಬಿಟ್ಟು ಮೆರವಣಿಗೆ ಎಲ್ಲ ಮಾಡಿ ಲಾಸ್ಟ್ ಅಲ್ಲಿ ಬಿಡ್ಬೇಕಾದ್ರೆ ತುಂಬಾ ಡ್ಯಾನ್ಸು ಮತ್ತೆ ಸಾಂಗ್ಸು ಆರ್ಕೆಸ್ಟ್ರಾ ತರ ಎಲ್ಲ ಮಾಡೋರು. ಅದೊಂಥರ ತುಂಬಾ ಮೆಮೊರೀಸ್ ಇರುತ್ತೆ. ಇವಾಗ ಮದ್ವೆ ಆದ್ಮೇಲೆ ಅದನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊಂತೀವಿ. ಇವಾಗೆಲ್ಲ ಗೊತ್ತಲ್ಲ, ಮನೇಲೆ ಪೂಜೆ ಮಾಡ್ತೀವಿ. ಮನೇಲಿ ಚಿಕ್ಕದಾದಂತ ಒಂದು ಗಣೇಶನ ಮೂರ್ತಿ ಇದ್ರೆ ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ಮನೇಲಿ ಆಚರಣೆ ಮಾಡ್ತೀವಿ. ಹಾಗೆ ಒಬ್ಬಟ್ಟು ಊಟ ಅಂತೂ ಕಂಪಲ್ಸರಿ ಆಗಿರುತ್ತೆ. ನಮ್ಮ ಮನೆ ರೋಡಲ್ಲೇ 2ರಿಂದ 3 ಗಣೇಶನ ಕೂರ್ಸಿರ್ತಾರೆ. ಆ ಒಂದು ದೇವಸ್ಥಾನಕ್ಕೆ ಹೋಗಿ ಸೊ ಗಣೇಶನ ಆಶೀರ್ವಾದ ತಗೊಂಡು ಮನೆಗೆ ಬರ್ತೀವಿ ಅಂತಾನೆ ಹೇಳ್ಬೋದು. ನಿನ್ನೆ ವ್ಲಾಗಲ್ಲಿ ಒಂದು ಚಿಕ್ಕ ಗಣೇಶನ ಮೂರ್ತಿ ತಗೊಬಂದಿದ್ದೆ. ಅದನ್ನು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮನೆಯಲ್ಲಿ ಪುಟಾಣಿ ದೇವ್ರ ಫೋಟೋಗಳಿದ್ದಾವೆ. ಸೊ ನೋಡ್ಬೋದು ನೀವು, ರಾಘವೇಂದ್ರ ಸ್ವಾಮಿ ಇದ್ದಾರೆ, ಹಾಗೆ ಕಬ್ಬಳಮ್ಮ ಇದ್ದಾರೆ, ಹಾಗೆ ಆಂಜನೇಯ ಕೂಡ ಇದ್ದಾರೆ, ಚಾಮುಂಡೇಶ್ವರಿ ಇದ್ದಾರೆ. ಪ್ರತಿಯೊಂದು ದೇವ್ರಿಗೂ ಚಿಕ್ಕ ಚಿಕ್ಕದು ಹೂವನ್ನ ಇಟ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಗಣೇಶನ ಕೂರಿಸ್ಲಿಕ್ಕೆ ಒಂದು ಚಿಕ್ಕದಾದ ಪೀಠನ ರೆಡಿ ಮಾಡಿಕೊಂಡೆ. ಇವಾಗ ಒಂದು ಗ್ಲಾಸಲ್ಲಿ ಅಕ್ಕಿನ ಹಾಕ್ಬಿಟ್ಟು ಸೊ ನೆನೆ ತಂದಿದ್ವಲ್ಲ ಗಣೇಶನ ಹಿಂದ್ಗಡೆ ಇಡಲಿಕ್ಕೆ ಕಿರೀಟ ಥರ, ಅದನ್ನು ಅದರೊಳಗಡೆ ಪ್ರೆಸ್ ಮಾಡ್ತಾ ಇದ್ದೀನಿ. ಅದನ್ನು ಈ ರೀತಿ ಒಂದು ಲೋಟದಲ್ಲಿ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡ್ನ ರೆಡಿ ಮಾಡಿಕೊಂಡೆ. ಸೊ ಗ್ಲಾಸು ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇತ್ತು, ಹಾಗಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ. ಗಣೇಶನ ಒಂದ್ಸಲ ನೀಟಾಗಿ ನೀರಲ್ಲಿ ಒಂದ್ಸಲ ತೊಳ್ಕೊಬೇಕಾಗುತ್ತೆ, ಯಾಕೆಂದರೆ ಡಸ್ಟ್ ಎಲ್ಲ ಇರುತ್ತಲ್ವ, ಅಂಗಡಿಲೆಲ್ಲ ಇಟ್ಟಿರ್ತಾರಲ್ಲ, ಹಾಗಾಗಿ. ಸೊ ಗಣೇಶಗೆ ಫಸ್ಟು ಅರಿಶಿಣದಿಂದ ಹಚ್ಬಿಟ್ಟು ಅದಾದಮೇಲೆ ಕುಂಕುಮದಿಂದ ಈ ರೀತಿ ಎಲ್ಲ ಕಡೆನೂ ಹಚ್ತಾ ಇದ್ದೀನಿ. ಸೊ ನೋಡ್ಲಿಕ್ಕಂತೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು ಗಣೇಶ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಷ್ಟು ಪುಟಾಣಿ ಗಣೇಶ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನನಗೂ ಕೂಡ ಗಣೇಶ ಅಂದರೆ ತುಂಬಾ ಇಷ್ಟ. ವಿಘ್ನ ವಿನಾಶಕ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಒಂದು ಗಣೇಶನ ಫೋಟೋ ಇಟ್ಟರೆ, ಇಲ್ಲಾಂದರೆ ಒಂದು ಗಣೇಶನ ವಿಗ್ರಹ ಇಟ್ಟರೆ ತುಂಬಾ ಒಳ್ಳೆಯದು ಅಂತಾರೆ. ಸೊ ಗಣೇಶ ಈಗ ನೋಡ್ಬೋದು ಈ ರೀತಿ ಒಂದು ಚಿಕ್ಕದು ಅವರು ಪ್ಲೇಟ್ ಕೊಟ್ಟಿದ್ರಲ್ಲ ಅದರಲ್ಲಿ ಇಟ್ಟಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಸೊ ನೋಡ್ಬೋದು, ಈ ಒಂದು ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು, ಏಕೆಂದರೆ ನಮ್ಮೂರಲ್ಲೆಲ್ಲ ಗಣೇಶನಿಂದ ಈ ಬ್ಯಾಕ್ಗ್ರೌಂಡ್ ಅಂತೂ ಕಂಪಲ್ಸರಿಯಾಗಿ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೊಂಥರ ಕಾಮನ ಬಿಲ್ಲು ಥರ ಇರುತ್ತಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಮಲ್ಲಿಗೆ ಹೂವು ಆಯಿತು, ಗಣೇಶನಿಗೆ ಮಲ್ಲಿಗೆ ಹೂವನ್ನ ಅಲಂಕಾರ ಮಾಡಿದೆ. ಚಿಕ್ಕದಾದಂಥ ಗಣೇಶನಿಗೆ ಚಿಕ್ಕದಾಗಿ ಅಲಂಕಾರ ಮಾಡಬೇಕು. ನೆಕ್ಸ್ಟು ಗಣೇಶನಿಗೆ ಪ್ರಿಯವಾದದ್ದು ಗರಿಕೆ ಹುಲ್ಲು. 21 ಗರಿಕೆ ಹುಲ್ಲನ್ನ ಇಡಬೇಕು ಅಂತಾರೆ. ನಾನು ಸ್ವಲ್ಪ ಡಿಸೈನ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು 2 ಕಟ್ ತಂದಿದ್ದೆ. ಸೊ ಅದು ಫ್ರೆಶ್ ಆಗಿ ಚೆನ್ನಾಗಿತ್ತು. ಅದನ್ನು ಕೂಡ ಈ ರೀತಿ ಇಟ್ಟು ಅಲಂಕಾರನ ಹಾಗೆ ಚಿಕ್ಕ ಚಿಕ್ಕದು 2 ದೀಪನ ಗಣೇಶನ ಮುಂದೆ ಇಟ್ಟೆ. ಈ ಥರ ಕಾಣಿಸ್ತಾ ಇದೆ. ಇವಾಗ ಗಣೇಶನಿಗೆ ಒಂದು ಸ್ವಲ್ಪ ಹಣ್ಣು ಅದೆಲ್ಲ ಇಡಬೇಕಲ್ವಾ ನೈವೇದ್ಯಕ್ಕೆ, ಅದನ್ನೆಲ್ಲ ಇಡ್ತಾ ಇದ್ದೀನಿ. ಸೊ ಮೋದಕ ಏನೂ ಮಾಡಿರಲಿಲ್ಲ, ಅಂದರೆ ಐಡಿಯಾ ಇರಲಿಲ್ಲ ನನಗೆ. ಹಾಗಾಗಿ ಮನೇಲಿ ಒಬ್ಬಟ್ಟು ಮಾಡಿದ್ವಿ, ಅದನ್ನು ನೈವೇದ್ಯ ಮಾಡಿದ್ವಿ. ಹಾಗೆ ಗೌರಿ ಅಂತ ಹೇಳ್ಬಿಟ್ಟು ಗೌರಿ ಸೆಟ್ನ ಇಡ್ತಾರೆ. ಇನ್ನೊಂದು ಪ್ಲೇಟಲ್ಲಿ ನಾನು ಗೌರಿ ಬಾಗಿಣನ ಇಡ್ತಾ ಇದ್ದೀನಿ. ನೋಡಿ, ಎಲ್ಲನೂ ರೆಡಿ ಮಾಡಿಕೊಂಡೆ. ಇವಾಗ ದೀಪ ಹಚ್ಚೋಣ. ಫಸ್ಟು ಹೊಸ್ಲತ್ರ ದೀಪನ ಹಚ್ತಾ ಇದ್ದೀನಿ. ಸೊ ಈ ರೀತಿ ಪುಟಾಣಿದು 2 ದೀಪನ ತಗೊಬಂದಿದ್ದೆ, ತುಂಬ ಚೆನ್ನಾಗಿತ್ತು. ಇದಕ್ಕೆ ಕಡಲೆ ಬತ್ತಿ ಹಾಕ್ಬಿಟ್ಟು ಈ ರೀತಿ ದೀಪನ ಹಚ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ರಂಗೋಲಿ ಈ ರೀತಿ ಕಮಲದ ಹೂವಿಂದು ರಂಗೋಲಿನ ಬಿಡಿಸಿದ್ದೆ. ಸೊ ರಂಗೋಲಿ ಹಾಕೋಕ್ಕೆ ನಂಗೆ ತುಂಬಾ ಇಷ್ಟ. ನನ್ನ ಮಗಳು ಎಲ್ಲ ಹಾಳು ಮಾಡಿಬಿಡ್ತಾಳಂತ ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಂಡಿದ್ದೆ. ಸೊ ಇವಾಗ ಬನ್ನಿ ಪೂಜೆನ ಸ್ಟಾರ್ಟ್ ಮಾಡೋಣ.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಪೂಜೆ ಎಲ್ಲ ಆಯಿತು. ದೇವ್ರ ಮುಂದೆ ನಾವು ಕೂಡ ಕೆಲವೊಂದಷ್ಟು ಫೋಟೋಗಳನ್ನ ತಗೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ. ಅದಾದಮೇಲೆ ನನ್ನ ಹಸ್ಬೆಂಡು ಮತ್ತು ದಿಶು ಹಾಗೆ ಲೋಕಿ ಅಣ್ಣ ಅಂದ್ಬಿಟ್ಟು 3 ಜನ ಊಟ ಮಾಡಿದ್ರು. ನಮ್ಮನೆಯ ಹಬ್ಬದ ಅತಿಥಿಗಳು ಇವರೇ ನೋಡಿ. ಅದಾದಮೇಲೆ ಹಬ್ಬಕ್ಕೆ ಏನೇನು ಮಾಡಿದ್ದೆ ಅಂತ ನಾನಿಲ್ಲಿ ತೋರಿಸ್ತೀನಿ. ಹಬ್ಬದ ಅಡುಗೆ ಈ ರೀತಿ ಬಾಳೆದೆಲೆಯಲ್ಲಿ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಬ್ಬಕ್ಕೆ ಈ ರೀತಿ ವೆರೈಟಿ ಮಾಡಿದ್ದೆ. ಸೊ ಹಪ್ಪಳ, ಉಪ್ಪಿನಕಾಯಿ, ಬಜ್ಜಿ, ಹಾಗೆ ಪಲ್ಯ, ಕೋಸಂಬರಿ, ಹಾಗೆ ಕಾಯಿ ಒಬ್ಬಟ್ಟು ಮಾಡಿದ್ದೆ, ಹಾಗೆ ವೈಟ್ ರೈಸು, ಹಾಗೆ ಒಬ್ಬಟ್ಟು ಸಾಂಬಾರು ಮಾಡಿದ್ದೆ. ಇದಿಷ್ಟು ಹಬ್ಬದ ಅಡುಗೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ರು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕೆಂದರೆ ಆ ಚಿಕ್ಕ ಗಣೇಶನ ಮೂರ್ತಿ ಜೊತೆ ನಮ್ಮ ಈ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನೊಂದು ಬೇಜಾರು ಏನು ಅಂದರೆ ನನ್ನ ಮಗಳಿಗೆ ತುಂಬ ಜ್ವರ ಬಂದಿತ್ತು, ಹಾಗಾಗಿ ಅವಳು ತುಂಬ ಡಲ್ ಆಗಿದ್ದಾಳೆ. ಹಾಯ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಅಮ್ಮ ಬಂದಿಲ್ಲ. ಸೊ ಲಾಸ್ಟ್ ಇಯರ್ ಕೂಡ ಅಮ್ಮ ಬರೋಕ್ಕಾಗಲಿಲ್ಲ, ಯಾಕೆಂದರೆ ಅವ್ರಿಗೆ ಕೆಲಸ ಇತ್ತು, ಹಾಗಾಗಿ ಅವರಿಗೆ ರಜಾ ಇರೋದಿಲ್ಲ. ಹಾಗಾಗಿ ಅವರು ವರಮಹಾಲಕ್ಷ್ಮಿಗೆ ಬಂದಿದ್ರು. ವರಮಹಾಲಕ್ಷ್ಮಿಗೆ ಇವಳು ಬಂದಿರಲಿಲ್ಲ, ಹಾಗಾಗಿ ಬಾಗ್ನ ಕೊಡೋಕ್ಕೆ ಈ ಸಲನೂ ನನ್ನ ಅಕ್ಕನೇ ಬರಬೇಕಾಯ್ತು. ಸೊ ಅವಳು ವರಮಹಾಲಕ್ಷ್ಮಿಗೆ ಬರೋಕ್ಕಾಗಲಿಲ್ಲ, ಯಾಕೆಂದರೆ ಅವಳು ಮನೆ ಸ್ವಲ್ಪ ಶಿಫ್ಟಿಂಗ್ ಅದು ಇದು ಸ್ವಲ್ಪ ಬ್ಯುಸಿ ಇದ್ಲು, ಹಂಗಾಗಿ ಬರೋಕ್ಕಾಗಲಿಲ್ಲ. ಈ ಸಲ ಬಾಗ್ನನ ಅವಳೇ ತಗೊಬಂದಿದ್ದಾಳೆ. ಸೊ ನಮ್ಮ ಸೈಡಲ್ಲಿ ಯಾವ ರೀತಿ ಬಾಗ್ನ ಕೊಡ್ತಾರೆ ಅಂತ ನಾನು ತೋರಿಸ್ತೀನಿ, ಹಾಗೆ ಏನೇನೆಲ್ಲ ಇಟ್ಬಿಟ್ಟು ಕೊಡ್ತಾರೋ ಅಂತಲೂ ಕೂಡ ತೋರಿಸ್ತೀನಿ. ಅದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ಅವಳು ಎಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಸೊ ನೋಡಿ, ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ. ಇದು ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು. ಸೊ ಈ ಥರ ಇದೆ, ಅದು ಈ ಥರ ಸಿಂಪಲಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದೆ ಅಷ್ಟೇ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಈ ಒಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಸಿಂಪಲ್ ಆಗಿದೆ. ಸೊ ನೀನು ತೋರಿಸು. ಅಲ್ಲ, ಇದು ಸ್ಯಾರಿ ತೋರಿಸು. ಸೊ ಇವಳ್ದು ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ. ಸೊ ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಒಂದು ತಟ್ಟೆಯಲ್ಲಿ ಆ್ಯಪಲ್ಲು, ದಾಳಿಂಬೆ, ಆಮೇಲೆ ಪೇರ್ಲೆ ಹಣ್ಣು, ನಮ್ಮ ಕಡೆ ಇದು ಪೇರ್ಲೆ ಹಣ್ಣು ಅಂತಾರೆ, ಈ ಕಡೆ ಸೀಬೆಹಣ್ಣು ಅಂತಾರೆ. ಆಮೇಲೆ ಕ್ಯಾರೆಟು, ಆಮೇಲೆ ಹೀರೆಕಾಯಿ, ಆಮೇಲೆ ಸೌತೆಕಾಯಿ, ಬಾಳೆಹಣ್ಣು ಇಷ್ಟಿಟ್ಟಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ಎರಡು ತೆಂಗಿನಕಾಯಿ, ಆಮೇಲೆ ಜೋಡಿ ತೆಂಗಿನಕಾಯಿನ ಇಡಬೇಕು. 2 ಜೋಡಿ ತೆಂಗಿನಕಾಯಿ, ಆಮೇಲೆ ಅಕ್ಕಿ, ಅದು ನಿಮ್ಮ ಅವ್ರ ಮನೆಯಿಂದನೇ ತರಬೇಕು. ಬ್ಲೌಸ್ ಪೀಸು, ಆಮೇಲೆ ಇದೆಷ್ಟು ಕ್ಯೂಟ್ ಆಗಿದೆ ನೋಡಿ. ಬಾಗಿನ ಚಿಕ್ಕ ಹುಡುಗಿದಾಗ ನಮ್ಮ ಅಮ್ಮಂಗೆ ನಮ್ಮ ಮನೇಲಿ ಕೊಡ್ಬೇಕಾದ್ರೆ ನಾನು ಎದ್ಕೊಂಡು ಓಡೋಗ್ತಿದ್ದೆ. ಇದ್ರಲ್ಲೇ ತಲೆ ಬಚ್ಕೊಳ್ಳೋದು, ಹೂ ಬಚ್ಕೊಳ್ಳೋದು, ಮೇಕಪ್ ಮಾಡ್ಕೊಂತಿದ್ದೆ. ಅದು ಬಾಗಿನ ಸೆಟ್ಟು. ಇದು ಒಂದ್ ಜೊತೆ ಬಳೆ, ಇದಕ್ಕೆ ಗೌರಿ ಎಳೆ ಅಂತಾರೆ. ಇದನ್ನ ಕಟ್ಬೇಕು. ಇದೇ ರಾಖಿಗಳಿಗಿಂತ ಇದೇ ತುಂಬಾ ಶ್ರೇಷ್ಠವಾಗಿರೋದು. ರಾಖಿ ಅಂದ್ರೆ ಇದೇ ರಾಖಿ ಮೇನ್ ಅಂದ್ರೆ ಇದೆ. ಆಮೇಲೆ ಎಲೆ ಅಡಿಕೆ, ಆಮೇಲೆ 2 ನಿಂಬೆಹಣ್ಣು ಇಟ್ಟೈತೆ, ಎಲೆ ಒಣಗೋಗ್ಬಿಟ್ಟೈತೆ. ಒಣಕೊಬ್ರಿ, 2 ಉತ್ತುತ್ತಿ ಇಟ್ಟಿದ್ದಾರೆ. ಈ ಕಡೆ ಖರ್ಜೂರ ಅಂತಾರೆ, ನಾವು ಉತ್ತುತ್ತಿ ಅಂತೀವಿ. ಆಮೇಲೆ ಅಚ್ಚು ಬೆಲ್ಲ, 1 ಅಚ್ಚು ಬೆಲ್ಲ ಇಟ್ಟಿದೀವಿ. ಅರಿಶಿನ, ಕುಂಕುಮ ಅಂದ್ರೆ ಪ್ಯಾಕೆಟ್ ತಂದಿದ್ದಾರೆ. ಪ್ಯಾಕೆಟ್ ಬಂದಿರೋದು, ನಾನು ಓಪನ್ ಮಾಡಿಲ್ಲ, ಇದು ಹಂಗೆ ತಗೊಬಂದು ಕೊಟ್ಟಿದ್ದೀನಿ, ಯೂಸ್ ಆಗುತ್ತೆ ಅಂತ ಇಷ್ಟೇ. ಆಮೇಲೆ ಅಮೌಂಟ್ ಇಟ್ಟಿದ್ದೀನಿ, ಇಷ್ಟು ಇಟ್ಬಿಟ್ಟು ಕೊಡಬೇಕು. ಅಂದರೆ ಸ್ಯಾರಿ ತೊಗೊಬರ್ತೀನಿ ಅಂದ್ಲು. ನಾನು ತುಂಬ ಸ್ಯಾರಿ ಇದೆ ಅಂದ್ಬಿಟ್ಟು ಸ್ಯಾರಿ ಬದಲು ಏನಾರು ತಂದು ಕೊಡು ಅಂದರೆ ಅವಳು ಅದೇ ಅಮ್ಮ ಅಮೌಂಟ್ ಕೊಡ್ತೀನಿ, ಅದರಲ್ಲಿ ಏನಾದ್ರು ತೊಗೊಬಿಡು ಅಂದರು. ಸೊ ಹಂಗಾಗಿ ಅಮೌಂಟ್ ಕೊಡ್ತಾ ಇದ್ದಾರೆ. ಕೈಲಿ ಎಷ್ಟಾಗೋದು ಅಷ್ಟೇ, ಇಷ್ಟು ಅಂತಲ್ಲ, ಎಷ್ಟಾದರೂ ಓಕೆ. ಸೊ ಇಷ್ಟು ಬಾಗ್ನಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ. ಸೊ ಅಂದರೆ ಒಂದು ಬ್ಯಾಗಲ್ಲಿ ತಂದಿದ್ಲು. ನಮ್ಮ ಮನೇಲಿ ತಟ್ಟೆ ಇಸ್ಕೊಂಡು ಅವ್ರದ್ದು ಐಟಮ್ಸ್ ಏನೇನು ತಂದಿರ್ತಾರೋ ಅದನ್ನೆಲ್ಲ ಹಾಕ್ತಾರೆ ಅಷ್ಟೇ. ಶ್ರೇಷ್ಠವಾಗಿರೋದಂದ್ರೆ ಮರದಲ್ಲಿ ಕೊಡಬೇಕು. ನಾವು ಮರದಲ್ಲ ತಗೊಂಡು ಬಂದಿಲ್ಲ, ನಮ್ಮ ಮನೇಲಿ ಇತ್ತು. ನಮ್ಮ ಸೈಡಲ್ಲೆಲ್ಲ ಮರದಲ್ಲಿ ಕೊಡಲ್ಲ. ಅಂದರೆ ಒಬ್ಬೊಬ್ರು ಕೊಡ್ತಾರೆ, ನೆಡ್ಸ್ಕೊಂಬಂದಂಗೆ. ಇದು 11 ವರ್ಷ, ಇದು ಕೊಟ್ಟರೆ 12 ವರ್ಷ ಆಗುತ್ತೆ. ಅಂದರೆ ಮದುವೆಗೆ ಫಸ್ಟ್ 1 ವರ್ಷ ಕೊಟ್ಟಿರ್ಲಿಲ್ವಲ್ಲ, ಅಂದರೆ 11 ವರ್ಷ ಇದು. ಸರಿ ಆಯ್ತು, ಕೊಡೋಣ ಬನ್ನಿ ಇವಾಗ.
ತೆಗಿ ಆಯ್ತು ಇಲ್ಲ ಹಿಂಗಂತ ಬರೇ ಬೇಡ. ಸೊ ನನಗೆ ಇವಾಗ ಅವಳು ಬಾಗ್ನ ಕೊಟ್ಟಿರೋದ್ರಿಂದ ವರಮಹಾಲಕ್ಷ್ಮಿ ಬಂದಿರ್ಲಿಲ್ವಲ್ಲ, ಅರ್ಶಿನ ಕುಂಕುಮ ಕೊಟ್ಟಿರಲಿಲ್ಲ. ಸೊ ನಮ್ಮನೆಗೆ ಅವಳು ಬಂದು ಕೊಟ್ಟಿರೋದ್ರಿಂದ ನಾನು ಹಂಗೆ ಕಳ್ಸೋಕ್ಕಾಗಲ್ವಲ್ಲ, ಹಾಗಾಗಿ ನಾನು ಕೂಡ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀನಿ. ಏನಿಲ್ಲ, ಬ್ಲೌಸ್ ಪೀಸು ಅಡಿಕೆ ಇಲ್ಲ. ಸೊ ನನ್ನ ಕೈಲಿ ಏನಾದರೂ ಒಂದು ಚಿಕ್ಕ ಗಿಫ್ಟ್ ತೊಗೊಳಕ್ಕೆ ಒಂದು 500 rupees ಕೊಡ್ತೀನಿ ಅಷ್ಟೇ. ಸೊ ನೀವೆಲ್ಲ ನಿಡ್ಕೊ. ದೇವರು ಆಯುಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಬಂಗಾರಿ. ಸೊ ಫ್ರೆಂಡ್ಸ್, ಫೈನಲಿ ಹಬ್ಬ ಎಲ್ಲ ಮುಗೀತು. ಹಾಗೆ ಅಕ್ಕ ಕೂಡ ಬಾಗಿನ ಎಲ್ಲ ಕೊಟ್ಟಳು. ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.